ನೋಡಿ ನಮ್ಮ ಚಿಪ್ಪಿ ಬಂದಿದ್ದಾನೆ. ಲಾಸ್ಟ್ ಟೈಮ್ ನಮ್ಮ ಚಿಕ್ಕವ್ ಬಂದಾಗ ಎಲ್ಲ ತಗೊಂಡು ಶಾಪಿಂಗ್ ಮಾಡಿದ್ಲು. ಇವತ್ತು ನನ್ನ ಮಗಳು ಭರತನಾಟ್ಯಕ್ಕೆ ಕಳ್ಸಕ್ಕೆ ಬಂದ್ಬಿಟ್ಟು ಅಣ್ಣ ಶಾಪಿಂಗ್ ಮಾಡ್ತಾ ಇದ್ದಾನೆ ನೋಡಿ. ನೈಟ್ ಹೋಟೆಲ್ಗೆ ಊಟಕ್ಕೆ ಹೋಗೋಕ್ಕೆ ರೆಡಿಯಾಗಿ ಕೂತಿದ್ದೇನೆ ಚೋಟು. ಇದು ಫುಲ್ ಚಿಕನ್, ಇದು ನಂದು ಚಿಕನ್ ಫ್ರೈಡ್ ರೈಸ್, ಇದು ಮಟನ್ ಬಿರಿಯಾನಿ. ಎಕ್ಸಾಮ್ಸ್ ಎಲ್ಲ ಆಯಿತು ನನ್ನ ಮಗಳಿಗೆ. ಮತ್ತು ಈಗ ನಮ್ಮ ಕರ್ಕೊಂಡು ಹೋಗೋಕ್ಕೆ ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಚುಪ್ಪಿ ಬಂದಿರಲಿಲ್ವಲ್ಲ, ಅಕ್ಕ ಬಂದಾಗ ನಮ್ಮ ಚುಪ್ಪಿ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಹೇಗಿದ್ರು ನಮ್ಮ ಕರ್ಕೊಂಡು ಹೋಗೋಕ್ಕೆ ಬರ್ತಿದ್ದಾರಲ್ಲ, ಹಾಗಾಗಿ ಅವ್ರ ಜೊತೆ ಅವ್ನು ಬರ್ತಾ ಇದ್ದಾನೆ. ಅವ್ರ ಅಣ್ಣಂಗೆ ವೆಯ್ಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಹಾಗೆ ಇಷ್ಟು ದಿನ ನನ್ನ ಮಗಳು ಚಿಕ್ಕದಲ್ಲಿ ಅವಳಿಗೆ 3 ವರ್ಷ 4 ವರ್ಷ ಇದ್ದಾಗ ಅವಳು ಒಂದು ರೈಮ್ಸ್ ನೋಡೋಳು. ನಾನು ಸೈನ್ಯ ಸೇರಿವಿ ಯೂನಿಫಾರ್ಮ್ ಧರಿಸುವಿ ಅಲ್ವಾ, ಅದು ನೋಡಿ ನನ್ನ ಮಗಳು ಅಮ್ಮ ನಾನು ಸೈನ್ಯಕ್ಕೆ ಸೇರ್ತೀನಿ. ಆವಾಗಲೇ ಹೇಳೋದು ನಾನು ಸೈನ್ಯ ಸೇರ್ತೀನಿ ಅಂತ ಹೇಳೋಳು. ಆಮೇಲೆ ಸ್ವಲ್ಪ ದೊಡ್ಡವಳು ಆಗ್ತಾ ವರ್ಷ ಚೇಂಜ್ ಆಗ್ತಾ ಹೋಯಿತು. ಟೀಚರ್ ಆಗ್ತೀನಿ ಅಂದ್ಲು, ಡಾಕ್ಟರ್ ಆಗ್ತೀನಿ ಅಂದ್ಲು, ಪೊಲೀಸ್ ಆಗ್ತೀನಿ ಅಂದ್ಲು, ಸೈಂಟಿಸ್ಟ್ ಬೇರೆ. ಅದ್ಯಾಕೆ ಸೈಂಟಿಸ್ಟ್ ಆಗಿ ಯೋಚನೆ ಬಂತ ಗೊತ್ತಿಲ್ಲ, ಅದನ್ನು ಕೂಡ ಆಗ್ತೀನಿ ಅಂದ್ಲು. ಆಮೇಲೆ ನಾನು ಹೆಸರು ಮಾಡ್ತೀನಿ ಅಮ್ಮ ಹಂಗೆ ಹಿಂಗೆ ಅಂದ್ಲು. ವೆರಿ ಗುಡ್ ಅನ್ನಿವೆ, ಏನೋ ಖುಷಿ ಇದೆಯಲ್ಲ ಅಂತ ಹೇಳಿವೆ. ಈಗ ಎಲ್ಲ ಕ್ಯಾನ್ಸಲ್ ಆಗಿ ಅಮ್ಮ ನನಗೆ ಓದೋಕ್ಕಾಗಲ್ಲ, ಇನ್ನು ಕ್ರಿಕೆಟ್ ಆಗ್ತಾಳಂತೆ ನನ್ನ ಮಗಳು. ಓದಲ್ಲ ನಾನು ಕ್ರಿಕೆಟ್ ಆಗ್ತೀನಿ, ಹೆಸರು ಮಾಡ್ತೀನಿ, ದುಡ್ಡು ಮಾಡ್ತೀನಿ ಅಂತ ಏನೇನೋ ಹೇಳ್ತಾ ಇತ್ತು ನಿನ್ನೆ. ಇವತ್ತು ಬೆಳಗ್ಗೆ ಮತ್ತೇನೋ ನೋಡ್ತಾ ಕ್ರಿಕೆಟ್ ಆಗಲ್ವಂತೆ. ಇವಾಗ ಎಲ್ಲ ಮಾಡಿ ಮುಗಿಸಾಯ್ತು ಮಾತಲ್ಲೇ. ಹೇರ್ ಕಟ್ ಮಾಡೋರು ಆಗ್ತೀನಿ ಅಂತಲೂ ಒಂದ್ಸರಿ ಹೇಳಿದ್ಲು, ಟೀಚರ್ ಆಗ್ತೀನಿ ಅಂದಿದ್ಲು, ಎಲ್ಲ ಥರದ್ದು ಹೇಳಾಗಿತ್ತು. ಆಮೇಲೆ ರೈತರು ಆಗ್ತೀನಿ ಅಂತಲೂ ಹೇಳಾಗಿತ್ತು. ಆಮೇಲೆ ಯಾವುದಕ್ಕೂ ಓದೋಕ್ಕಾಗಲ್ಲ ನನಗೆ ಅಂತ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಅಮ್ಮ ನಾನು ಓದಲ್ಲ ಇನ್ನು. ಇವಾಗ ಬೆಳಗ್ಗೆ ಮತ್ತೆ ಮನಸ್ಸು ಚೇಂಜ್ ಮಾಡಿದ್ದಾಳೆ ನನ್ನ ಮಗಳು. ಒಟ್ನಲ್ಲಿ ಅವಳು ಕೆಲಸನೂ ಮಾಡಲ್ವಂತೆ, ಓದಲ್ವಂತಲ್ಲ, ಎಲ್ಲನೂ ಸೇಲ್ ಮಾಡಿ ದುಡ್ಡು ಮಾಡ್ತಾಳಂತೆ. ಅಂದರೆ ಹಳೆ ಆಟ ಹೆಂಗೆ ದುಡ್ಡು ಮಾಡ್ತೀವಿ ಅಂತ ಕೇಳಿದೆ. ಅವಳ್ದು ಹಳೆ ಆಟ ಸಾಮಾನೆಲ್ಲ ಮಾರೋದು, ಮತ್ತು ಮತ್ತು ಹೋಮ್ ಮೇಡ್ ಫುಡ್ ಎಲ್ಲ ಮಾರ್ತಾಳಂತೆ, ಮತ್ತು ಬೇಕ್ರಿ ಐಟಮ್ಸ್ ಎಲ್ಲ ಮಾರ್ಬಿಟ್ಟು ಒಟ್ಟಿನಲ್ಲಿ ದುಡ್ಡು ಮಾಡ್ತಾಳಂತೆ ನನ್ನ ಮಗಳು. ಒಟ್ಟಿನಲ್ಲಿ ಏನಾದರೂ ಆಗಲಿ, ಒಟ್ಟಿನಲ್ಲಿ ಏನೋ ಒಂದು ದುಡಿತೀನಿ ಮಾಡ್ತೀನಿ ಅಂತ ಏನೋ ಒಂದು ಆಸೆ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ವೆರಿ ಗುಡ್. ಫಸ್ಟ್ ಡೇಯಿಂದನೇ ಇಲ್ಲಿವರೆಗೂ ಗುಡ್ ಅಲ್ವ ಮಗಳು? ಏನೋ ಒಂದು ಮಾಡುತ್ತೆ, ಒಟ್ಟಿನಲ್ಲಿ ದುಡಿಬೇಕು ಅನ್ನೋ ತಲೆಯಲ್ಲಿ ಇದ್ದಿಲ್ಲ, ಏನೋ ಒಂದು ಮಾಡ್ತೀನಿ ಮಾಡಲೇಬೇಕು ಅನ್ನೋ ತಲೆಯಲ್ಲಿ ಹೋಗಿ ಕೂತ್ಬಿಟ್ಟಿದೆ, ಏನೋ ಒಂದು ಮಾಡುತ್ತೆ. ನಮ್ಮ ಮನೆಯವ್ರು ಬರ್ತಾ ಇದ್ದಾರಂತೆ, ಇನ್ನೊಂದು 1/2-3/4 ಗಂಟೆ ಆಗುತ್ತೆ ನಮ್ಮ ಚುಪ್ಪಿ ನಮ್ಮ ಮನೆಯವ್ರು ಬರೋದು ಅಂತ ಹೇಳುಂಟು. ವೆಯ್ಟ್ ಮಾಡ್ತಾ ಕೂತಿದ್ವಿ. ನೋಡಿ ನಮ್ಮ ಚುಪ್ಪಿ ಬಂದಿದ್ದಾನೆ. ನೋಡಿ ನಮ್ಮ ಚುಪ್ಪಿ ಬಂದಿದ್ದಾನೆ. ಬಂದು 1/2-3/4 ಗಂಟೆ ಆಯಿತು ಬಂದು ಊಟ ಮಾಡಿ. ಇವಾಗ ನನ್ನ ಮಗಳು ಭರತನಾಟ್ಯ ಕರ್ಕೊಂಡು ಹೋಗ್ತಾ ಇದ್ದು, ಹಾಗಾಗಿ ಹೋಗ್ತಾ ಇದೀವಿ. ನೋಡಿ ನಮ್ಮ ಚುಪ್ಪಿದೆ ಹೇರ್ ಬಂದಿದೆ. ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಬೇಕಲ್ವ ಮುಂದೆ, ನಾವು ಎಷ್ಟೇ ಮಾಡಿದ್ರೆ ಅಷ್ಟೇ ದಿ ವಿಲನ್ ಅಂತೆ. ಹೊರಗಡೆ ಹೋಗ್ಬಿಡ್ಬೇಡ ಅಂತ ಹೋಗ್ತಾ ಇದ್ವಿ. ನಮ್ಮ ಚುಪ್ಪಿ ಬಂದಿದ ತಕ್ಷಣ ಇವತ್ತು ನಾವು ಹೋಟ್ಲಿಗೆ ಹೋಗ್ಬೇಕು ಚಿಕ್ಕಿ ಅಂತ ಹಿಂಗೆ ವಾರ್ನ್ ಮಾಡಿದ್ದಾನೆ. ಸಂಜೆ ಅಲ್ಲಿಗೆ ಹೋಗ್ಬೇಕೀಗ. ತಗೊಳ್ಳೋ ಗಾಡಿ ಬರೋಕ್ಕೆ. ನಮ್ಮ ಚುಪ್ಪಿ ಹಂಗಂತ ಬೈಕ್ ಓಡ್ಸಂಗಾಗಿದ್ದಾನೆ. ನಮ್ಮ ಎಲ್ಲ ಕಡೆ ಇನ್ನು ಕರ್ಕೊಂಡು ಹೋಗ್ತಾನೆ. ಖುಷಿ. ಮಗಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಪಾಪ. ಅಣ್ಣ ಬೇರೆ ಬಂದ್ಬಿಟ್ಟು ಅದ್ರ ಬೇರೆ ಸ್ಕೂಲ್ ಇಲ್ಲ, ರಜೆ ಇತ್ತು, ಮನೇಲೇ ಕೂತಿದ್ಲಲ್ಲ. ಈಗ ಹೋಗೋಕೆ ಅವಳಿಗೆ ಆ್ಯಕ್ಚುಲಿ ಹಿಂಸೆ. ಇವತ್ತು ನಮ್ಮ ಚುಪ್ಪಿದ್ದು ಶಾಪಿಂಗ್ ನೋಡಿ. ಲಾಸ್ಟ್ ಟೈಮ್ ನಮ್ಮ ಚಿಕ್ಕವ್ ಬಂದಾಗ ಎಲ್ಲ ತಗೊಂಡು ಶಾಪಿಂಗ್ ಮಾಡಿದ್ಲು ಬಂದು. ಇವತ್ತು ನನ್ನ ಮಗಳು ಭರತನಾಟ್ಯಕ್ಕೆ ಕಳ್ಸಕ್ಕೆ ಬಂದ್ಬಿಟ್ಟು ಅಣ್ಣ ಶಾಪಿಂಗ್ ಮಾಡ್ತಾ ಇದ್ದಾನೆ ನೋಡಿ. ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಲಾಸ್ಟ್ ಇಯರ್ ನಮ್ಮ ಚುಪ್ಪಿ ಬಂದಾಗಲೇ ಆ್ಯಕ್ಚುಲಿ ಎಂಥ ಡ್ಯೂ ಅದು ಮೌಂಟೇನ್ ಡ್ಯೂ ಕುಡಿಬಾರ್ದು ಅಂತ ಪಾಪ ಹೇಳಿದ್ರಿ ತುಂಬ ಜನ, ಬೋನ್ಗೆ ಒಳ್ಳೇದಲ್ಲ ಅಂತ. ನಾನು ಈಗಲೂ ಅವ್ನು ತಗೊಳ್ಳುವಾಗ ಅದೇ ಹೇಳಿದೆ, ಒಂದೇ ಚಿಕ್ಕಿ ಅಂತ ಹಲ್ಗಿರ್ತಾನೆ ನೋಡಿ ಅಲ್ಲಿ ನಿಂತಿರೋದು ಪಾಪ ತರಂಗೆ. ಅದಕ್ಕೆ ಪಾಪ ಅಂತ ಒಂದೇ ಒಂದು ತೆಕ್ಕೊಟ್ಟಿದ್ದೀನಿ. 1 ಗಂಟೆ ಆಗಿಲ್ಲ ಶಾಪಿಂಗ್. ಏನೇನು ಶಾಪಿಂಗ್ ಮಾಡಿದೆ ಚುಪ್ಪಿ? ಐಸ್ ಕ್ರೀಮ್, ಕೇಕು, ಸೂಪು, ಬಿಸ್ಕೆಟ್ಟು. ಚುಪ್ಪಿ ಅಷ್ಟ್ರ ಮಟ್ಟಿಗೆ ಹೇಳ್ದೆ ಚುಪ್ಪಿ. ಬಿಟ್ಟಾನ ಇನ್ನ ಜೋರಾಗಿ ಎಳೆಯೋದು ಹಾಕೋದು ಮಾಡಬಾರ್ದು. ಒಂದ್ಸರಿ ಹಾಳು ಮಾಡಾಗಿದೆ ಬಂದು 1/2 ಗಂಟೆಗೆ. ಈಗ ರೆಡಿ ಮಾಡಿ ಕೊಟ್ಟಿದ್ದೀನಿ. ಹೋಳಿ ಎಲ್ಲ ಮುಗ್ದೋಗಿತ್ತು. ಆಮೇಲೆ ಆ್ಯಕ್ಚುಲಿ ಇದು ತಗೊಬಂದಿದೆ. ಯಾಕಂದರೆ ಈಗ ಹೆಂಗಿದ್ರು ಬೇಸಿಗೆ ರಜೆ ಸಿಗುತ್ತೆ ಅಂತ ಗೊತ್ತಿತ್ತಲ್ಲ, ಊರಿಗೆ ಹೋಗ್ತೀವಿ ಅಂತ. ಹಾಗಾಗಿ ಊರಲ್ಲಿ ಮಕ್ಕಳಲ್ಲಿ ಡ್ರಮ್ಮಲ್ಲಿ ಆಟ ಆಡ್ತಾರೆ ಅಂತ 2 ತಗೊಬಿಟ್ಟು ಬಂದಿದೆ. ನನಗೆ ಆರಿಸ್ಬಿಡಿ, ಆ ಕಡೆಗೆಲ್ಲ ಆರಿಸ್ಬಿಡಿ. ಬಾಯಿ ಮಾತ್ರ ಬಿಡ್ತೀಯಲ್ಲೋ ಮಗು. ಈಗ ನೀರಲ್ಲೆಲ್ಲ ಆಟಾಡಿ ಸ್ನಾನ ಮಾಡಿ ನನ್ನ ಮಗಳು ಎಣ್ಣೆ ಹಾಕಿಲ್ಲ. ನಮ್ಮ ಚುಪ್ಪಿನ ಚೆನ್ನಾಗಿ ಸ್ನಾನ ಮಾಡಿಸಿ ಎಣ್ಣೆ ಎಲ್ಲ ಹೋಗಂಗೆ ಈಗ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹಾಲು ಕುಡ್ಕೊಂಡು ಕೂತಿದ್ದಾರೆ. ಸಂಜೆ ಎಲ್ಲಿಗೆ ಹೋಗೋಕ್ಕೆ?
ನಾಯ್ಡು ಹೋಟೆಲ್ಗೆ ಊಟಕ್ಕೆ ಹೋಗೋಕ್ಕೆ ರೆಡಿಯಾಗಿ ಕೂತಿದ್ದೀನಿ ಚೋಟು. ಈಗ ನಾವು ನಾಯ್ಡು ಹೋಟೆಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಚುಪ್ಪಿ ಆಲ್ರೆಡಿ ಹೋಗಾಗಿದೆ. ಈಗ ನನ್ನ ಮಗಳು ಕುಣ್ಕೊಂಡು ಹೋಗ್ತಾ ಇದೆ. ಇಲ್ಲ ಮಗಳು ಒಬ್ಬ ಹಾಂ ಪುಟ್ಟಾಣಿ ನಿನಗೆ ನೋಡಿ ಜೋರು ಮಾಡಿದ್ರೆ ಸಾಕು ಓಡುತ್ತೆ ಹಂಗೆ. ಇಲ್ಲಿ ಬಂದೇನಾ? ಹಾಂ ನಮ್ಮ ರುಸ್ತುಮ ರೆಡಿಯಾಗಿದ್ದೇನೆ ತಿನ್ನೋಕ್ಕೆ. ಓ ಇದು ಇಲ್ಲೇ ಬಂತು ಮಗಳು. ಅಣ್ಣನ ಬಾಲ ಆಗೋಗ್ಬಿಟ್ಟಿದೆ ನಡೀರಿ. ಇಲ್ಲಿ ಮಗಳು ಅಣ್ಣ ಇಲ್ಲಿ ಏನು ಆ್ಯಕ್ಚುಲಿ ನಮ್ಮ ಚೋಟಿಗೆ ಮೊಸರು ಕಂಡ್ರೆ ಆಗಲ್ಲ. ನನ್ನ ಮಗಳಿಗೆ ಬಿರಿಯಾನಿಗೆ ಮೊಸರು ಇರಲೇಬೇಕು. ಅದಕ್ಕೆ ನಿನ್ನ ಪಕ್ಕ ಕೂತ್ಕೋಬೇಡ ಎದ್ದೋಗು ಅಂತಿದ್ದೆ ನಾವು. ನನ್ನ ಮಗಳು ಅಣ್ಣನೇ ಬೇಕು ಅಂತ ಬಂದು ಕೂತಿದ್ದಾಳೆ. ಆದರೂ ಕೂಡ ನಾನು ಅಣ್ಣಂಗೋಸ್ಕರ ಹೋಗಲಿ ಮೊಸರು ಹಾಕೊಳ್ಳಲ್ಲ ಸಾಂಬಾರು ಹಾಕೊಂಡು ತಿಂತೀನಿ ಅಂತ ಹೇಳ್ತಾ ಇದ್ದೆ. ಓಕೆನಾ ಚುಪ್ಪಿ? ಏನಿದೆ ಏನು ಹೇಳ್ತಿದ್ರಿ ನೋಡಿ. ತುಂಬ ದಿನಗಳಾಗಿತ್ತು ನಾನು ನಮ್ಮ ಮನೆಯವರು ಒಟ್ಟಿಗೆ ಸೇರಿ 15 ದಿನ ಆಗಿತ್ತಲ್ವ ರೀ, ಒಂದು ತಿಂಗಳಾಗಿತ್ತು. ಊಟ ಬರೋದು ಲೇಟ್ ಆಗ್ತಿದೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅವಳನ್ನ ಕೆದಕ್ಕೆ ಬರ್ತಿದೆ. ಇಲ್ಲಿ ಕಳ್ಳ ಹತ್ತ ಉಂಟು, ಇಲ್ಲಿ ದೀಪ ಉರಿತಿದೆ, ರಾಜರಾಣಿ ಮಲ್ಕೊಂಡು ಬೋರ್ಡ್ ತಕೊಂಡು. ನಮ್ಮ ಅಮ್ಮ ಹೇಳ್ಕೊಟ್ಟಿದೆ ಆ್ಯಕ್ಚುಲಿ ಈ ಗೇಮು. ಇಲ್ಲ ತಡಿ ಮಗಳು. ನಮಗೆ ಇದೊಂದು ಸಾಸ್ ಇನ್ನೊಂದು ಬೇಕು. ಓಕೆ ಥ್ಯಾಂಕ್ ಯು. ಇದು ಫುಲ್ ಚಿಕನ್. ಇದು ನಂದು ಏನು ರೀ? ಇದು ಚಿಕನ್ ಫ್ರೈಡ್ ರೈಸ್. ಇದು ಮಟನ್ ಬಿರಿಯಾನಿ. ಹೇಗಿದ್ದೀರಿ? ಸಖತ್ತಾಗಿದೆ ಅಲ್ವಾ? ಹಾಂ ನಮ್ಮ ಅಕ್ಕನ ಮಕ್ಕಳಿಗೆ ಈ ವೈಟ್ ಕಲರ್ ಸಾಸು, ಈ ಮಜ್ಜಿಗೆ ಮೊಸರು ಕೆನೆ ಇವೆಲ್ಲ ಆಗಿ ಬರೋದೇ ಇಲ್ಲ. ಬಿಳಿಗಿರ ಅಂಥದ್ದು ಏನೂ ತಿನ್ನಲ್ಲ ನಮ್ಮ ಮನೆ ಮಕ್ಕಳು. ಮಟನ್ ಬೋಟಿ ಫ್ರೈ ಇವತ್ತು ಸಖತ್ತಾಗಿದೆ ಮಾತ್ರ. ನಮಗೆ ಸ್ಪೆಷಲ್ ಆಗಿ ಆಫರ್ ಮಾಡಿದ್ರು. ಆ್ಯಕ್ಚುಲಿ ನಮಗೆ ಜಾಸ್ತಿ ಆಗಿತ್ತು, ಹಾಗಾಗಿ ಪಾಪ ಪಾರ್ಸೆಲ್ ಕೊಟ್ಟರು. ಮತ್ತೆ ಅವರಾಗೆ ಪ್ರೀತಿಯಿಂದ ಕೊಟ್ಟಿದ್ದು. ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾನು ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ಚಿಕ್ಕವನ ಬಗ್ಗೆ ಮಾತಾಡ್ತಾ ಇದ್ದು. ಅವಳಿಗೆ ಓದ ಹುಚ್ಚಿಡ್ದಿದೆ ಅಂತೆ. ನಮ್ಮ ಚುಪ್ಪಿ ಬೈತಾ ಇದ್ದಾನೆ. ಅವಳ ಕ್ಲಾಸಿಗೆ ಫಸ್ಟ್ ಅಂತೆ, ಬಟ್ ಭಾನುವಾರ ಟೈಮು ಓದ್ತಾಳೆ ಕಣೆ ಅವಳು ಅಂತ ಏನೋ ಹೋಗಿ ಬೈತಾ ಇದ್ದಾನೆ. ಯಾಕಂದ್ರೆ ಅವಳಿಂದ ಇವ್ನಿಗೆ ಒದೆ ಬೀಳುತ್ತೆ ಮನೇಲಿ, ಹಂಗಾಗಿ. ಎಷ್ಟು ನೋಡಿ ಹಿಂಗೆ ಕೊಡ್ತಾನೆ. ಈಗ ಒಂದು ಅಡ್ವರ್ಟೈಸ್ ಬಂದುಂಟು ಎಷ್ಟದು. ನಮ್ಮ ಎಷ್ಟಿದ್ದು ಅಡ್ವರ್ಟೈಸ್ ಬಂದುಂಟು ಎಷ್ಟದು. ನಿಮ್ಮೆಶ ಪೆಪ್ಸಿದು ಹಾಸನದವ್ರಲ್ವಾ? ನಮ್ಮೆಶನೇ. ಇವಾಗ ನಾಯ್ಡು ಹೋಟೆಲಿಂದ ಎಲ್ಲ ಊಟ ಮುಗಿಸ್ಕೊಬಿಟ್ಟು ಬಂದು. ಚೆನ್ನಾಗಿತ್ತ ಮಗನೆ? ಅಲ್ಲಿ ಯಾವಾಗಲೂ ಸೂಪರ್ ಅಂತೆ. ನಮ್ಮ ಚುಪ್ಪಿ ಹಂಗಂತ ಮೊನ್ನೆ ಫೋನ್ ಮಾಡಿದ್ದ ನನಗೆ, ಚಿಕ್ಕಿ ನಂಗೆ ಅಂತ ರಿಸಲ್ಟ್ ಬಂದಿದೆ ಕಣೆ 93% ಅಂತ. ಅವನು ಹೇಳ್ತಾ ಇದ್ದಿದ್ದು ನೋಡಬೇಕಾಗಿತ್ತು. ಫೋನ್ ಎತ್ತಿದ ತಕ್ಷಣ ಚಿಕ್ಕಿ 93 ಕಣೆ ಅಂತ. ಅದ್ರಲ್ಲಿ ಗೊತ್ತಾಯ್ತು ಓ ಇನ್ನು ಪರ್ಸೆಂಟೇಜ್ ಹೇಳ್ತಿದ್ದಾನೆ ಅಂತ. ನಾನು ಸ್ವಲ್ಪ ತಂಗೆ ಖುಷಿ ಆಯ್ತು. ಆಮೇಲೆ ಹೋಗಿ ದನ ಕಾಯೋಗೊಂದೆ ಇವಳು ಅಂತ ಹೇಳ್ಬಿಟ್ಟು ಫೋನೇ ಕೊಟ್ಟಿಲ್ಲ. 93% ಚುಪ್ಪಿ ಬೈತಿದ್ದೇನೆ. ನಾಳೆ ಏನು ಪ್ರೋಗ್ರಾಮ್ ಚುಪ್ಪಿ? ನಾಳೆ ಏನು ಪ್ರೋಗ್ರಾಮ್ ನೋಡಿ? ಈಗ ರಾತ್ರಿ 9:30 ಈಗ ಹೋಗಲ್ಲ, ಬೀದಿಲಿ ಆಟ ಆಡ್ಬೇಕಂತೆ ನಾನು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.